ಎಲ್ರಿಗೂ ನಮಸ್ತೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ನನ್ನ ಹೆಸರು ರಾಜು ಅಂತ. ಸೊ ನಾನು 2026ರಲ್ಲಿ ನೋಟಿಫಿಕೇಷನ್ಸ್ ಆಗ್ತಕ್ಕಂಥ ಗೌರ್ಮೆಂಟ್ ಜಾಬ್ ಬಗ್ಗೆ ಅಪ್ಡೇಟ್ಸ್ ಕೊಡೋದಾಗಿರ್ಬೋದು, ಮತ್ತು ಪ್ರತಿಯೊಂದು ಎಕ್ಸಾಮ್ಸ್ ಡೀಟೇಲ್ಸ್ ಕೊಡೋದಾಗಿರ್ಬೋದು, ಮತ್ತು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಬಗ್ಗೆ ಹೇಳೋದಾಗಿರ್ಬೋದು, ಮತ್ತು ಕಾಲ್ಫಾರ್ಮ್ ಆಗ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ಸ್ನ ಕೊಡಲಿಕ್ಕೋಸ್ಕರ ಈ ವಿಡಿಯೋಸ್ ಮಾಡ್ತಿದ್ದೀನಿ. ಅಂದರೆ ನನ್ನ ಉದ್ದೇಶ ಏನಂತಂದರೆ ಪ್ರತಿಯೊಬ್ಬರಿಗೂ ಇದು ಮಾಹಿತಿ ತಲುಪಬೇಕು, ಮತ್ತು ಯಾರೆಲ್ಲ ಜೆನ್ಯೂನ್ ಆಗಿರ್ತಾರೆ ಮತ್ತು ಗೈಡ್ಲೈನ್ಸ್ ಇರಲ್ಲಲ್ವ, ಸೊ ಅವರಿಗೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಗೈಡ್ಲೈನ್ಸ್ ಮಾಡಬೇಕು, ಮತ್ತು ಅವರು ಸೆಲೆಕ್ಷನ್ ಆಗೋವರೆಗೂ ಸ್ವಲ್ಪ ಹೆಲ್ಪ್ ಮಾಡಬೇಕು, ಮತ್ತು ಸೆಲೆಕ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಥರ ವೀಡಿಯೋಸ್ ಮಾಡ್ತಿದ್ದೀನಿ. ಸೊ ಪ್ರೀವಿಯಸ್ ವೀಡಿಯೋದ ಒಂದು ವೀಡಿಯೋ ಮಾಡಿದೆ, ಏನಂತಂದರೆ ಬೆಂಗಳೂರಲ್ಲಿ 2027ರಲ್ಲಿ ನೋಟಿಫಿಕೇಷನ್ಸ್ ಆದಂಥ ಸಿವಿಲ್ ಪೀಸಿದು CPCದು ಎಷ್ಟು ಕಟ್ ಆಫ್ ನಿಂತ್ಕೊಂಡಿತ್ತು, ಎಷ್ಟು ವೇಕೆನ್ಸೀಸ್ ಇತ್ತು, ಮತ್ತು ಎಷ್ಟು ಕಟ್ ಆಫ್ ನಿಂತ್ಕೊಂಡಿತ್ತು ಅಂತ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ, ಈ ಸರ್ತಿ ನೀವು ಏನಾದರೂ ಬೆಂಗಳೂರು ಸಿಟಿಗೆ ಅಪ್ಲೈ ಮಾಡ್ಬೇಕು ಅಂದ್ಕೊಂಡ್ರೆ ಸೊ ಯೂಸ್ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಈ ಪ್ರೀವಿಯಸ್ ವೀಡಿಯೋ ಮಾಡಿದ್ದೆ. ಸೊ ಅದೇ ಥರ ನೆಕ್ಸ್ಟು ಎಲ್ಲ ಡಿಸ್ಟಿಕ್ದು ಇದೇ ಥರ ಕಟ್ ಆಫ್ನ ಮಾಡಿ ಅಂತ ಹೇಳಿದ್ರಿ. ಸೊ ಏನಕ್ಕಂತಂದರೆ, ನೀವು ಈ ಥರ ಡಿಸ್ಟಿಕ್ಗೆ ಹಾಕ್ಬೇಕಂತ ಅಂದ್ಕೊಂಡಿರ್ತೀರ, ಬಟ್ ಅದ್ರದ್ದು ಎಷ್ಟು ಕಟ್ ಆಫ್ ನಿಂತಿತ್ತು ಅಂತ ನಿಮ್ಗೆ ಏನಾದರೂ ಗೊತ್ತಾದರೆ ಸೊ ನೀವು ಅಪ್ಲೈ ಮಾಡೋಕೆ ಒಂದು ಐಡಿಯಾ ಬರುತ್ತೆ, ಮತ್ತು ಎಷ್ಟು ಮಾರ್ಕ್ಸ್ ತೆಗಿಬೇಕಂತ ನಿಮ್ಮ ಒಂಥರ ಮೈಂಡ್ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂಥರ ಇದು ಈಗ ಓದ್ತಿರ್ತೀರ, ಸೊ ಒಂಥರ ಇನ್ಸ್ಪಿರೇಷನ್ ಆದಂಗೂ ಆಗುತ್ತೆ, ಮತ್ತು ಎಷ್ಟು ಮಾರ್ಕ್ಸ್ ತೆಗಿಬೇಕಂತ ನಿಮಗೊಂದು ಕ್ಲಾರಿಟಿನೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಇವಾಗ ಹೇಳಕ್ಕೆ ಹೊರಟಿರೋದು ಹುಬ್ಳಿ ಧಾರವಾಡ ಸಿಟಿ. ಸೊ ಹುಬ್ಳಿ ಧಾರವಾಡದಲ್ಲಿ ಎಲ್ಲ ಕಾಂಪಿಟೇಟಿವ್ ಓದ್ತಿರ್ತಕ್ಕಂಥ ಸುಮಾರು 75% ಹುಡುಗರು ಅಲ್ಲೇ ಇರ್ತಾರೆ. ಹಂಗಂತ ಹೇಳ್ಬಿಟ್ಟು ಎಷ್ಟು ಕಟ್ ಆಫ್ ನಿಲ್ತತೆ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಅಲ್ಲಿರೋರೆಲ್ಲ ಬೇರೆ ಕಡೆಗೆ ಅಪ್ಲಿಕೇಶನ್ಸ್ ಹಾಕೋಂಥ ಚಾನ್ಸಸ್ ಇರುತ್ತೆ. ಸೊ ಹುಬ್ಳಿ ಧಾರವಾಡದಲ್ಲಿ ಲಾಸ್ಟ್ ಟೈಮು ಅಂದರೆ 2022ರಲ್ಲಿ 1137 ಪೋಸ್ಟಲ್ಲಿ ಎಷ್ಟು ಕಟ್ ಆಫ್ ನಿಂತ್ಕೊಂಡಿತ್ತು ಅಂತ ನಾನು ಹೇಳ್ತೀನಿ. ಸೊ ಈ ಸರ್ತಿ ಏನಾದರೂ ನೀವು ಹುಬ್ಳಿ ಧಾರವಾಡ ಸಿಟಿಗೆ ಹಾಕ್ಬೇಕಂತ ಅಂದ್ಕೊಂಡ್ರೆ ನಿಮಗೊಂದು ಐಡಿಯಾ ಬರುತ್ತೆ ಎಷ್ಟು ಮಾರ್ಕ್ಸ್ ತೆಗೆದ್ರೆ ಸೆಲೆಕ್ಷನ್ ಆಗ್ಬೋದು ಅಂತ. ಸೊ ಇವಾಗ ಹೇಳ್ತೀನಿ ಹುಬ್ಳಿ ಧಾರವಾಡದಲ್ಲಿ ಎಷ್ಟು ಮಾರ್ಕ್ಸ್ ಅಂತ. ಸೊ ಸ್ಕ್ರೀನ್ ಮೇಲೆ ಕೂಡ ನಾನು ಹಾಕಿರ್ತೀನಿ ಎಷ್ಟು ಅಂತಂದರೆ, ಹುಬ್ಳಿ ಧಾರವಾಡ ಸಿಟಿಲಿ ಸೆಲೆಕ್ಷನ್ ಆಗಿರೋದು ಕೆಟಗರಿ ವೈಸ್ ಹೇಳ್ತೀನಿ, ಆಮೇಲೆ GMಗೆ ಎಷ್ಟು ನಿಂತ್ಕೊಂಡಿತ್ತು ಅಂತ ಹೇಳ್ತೀನಿ. ಸೊ SC ST ಅದರ್ಸು 70 ಮಾರ್ಕ್ಸಿಗೆ ನಿಂತ್ಕೊಂಡಿತ್ತು, ಮತ್ತು SC ಅದರ್ಸು 71.25ಗೆ ನಿಂತ್ಕೊಂಡಿತ್ತು. ಅದೇ ಥರ ಕೆಟಗರಿ ಫಸ್ಟು ಅಂದರೆ OBCಲಿ ಕೆಟಗರಿ ಫಸ್ಟ್ ಅಂತ ಬರುತ್ತಲ್ಲ, ಸೊ ಅಲ್ಲಿ 71.5ಗೆ ನಿಂತ್ಕೊಂಡಿತ್ತು. 2Bಗೆ 72 ನಿಂತ್ಕೊಂಡಿತ್ತು. ಅದೇ ಥರ 2A ಕ್ಯಾಸ್ಟಿಗೆ 72.5 ಮಾರ್ಕ್ಸ್ ನಿಂತ್ಕೊಂಡಿತ್ತು. ಆಮೇಲೆ 3A ಕ್ಯಾಸ್ಟಿಗೆ 72.25ಗೆ ನಿಂತ್ಕೊಂಡಿತ್ತು. ಅದೇ ಥರ 3rd-Bಗೆ 73.5ಗೆ ನಿಂತ್ಕೊಂಡಿತ್ತು. ಮತ್ತು ಜನರಲ್ ಕೆಟಗರಿ ಅಂದರೆ GMಲ್ಲಿ ಯಾರೆಲ್ಲ ಸೆಲೆಕ್ಷನ್ ಆಗಿದ್ರಲ್ಲ, GM ಅದರ್ಸು 74 ಮೇಲೆ ಬಂದಿದ್ದರೆ GM ಅದರ್ಸ್ಗೆ ಸೆಲೆಕ್ಷನ್ ಆಗಿದ್ದರು. ಸೊ ಇದಾಗಿತ್ತು ಹುಬ್ಳಿ ಧಾರವಾಡ ಸಿಟಿ ರಿಸಲ್ಟು. ಸೊ ಇದು ಏನಂತಂದರೆ, ನೀವು ನೆಕ್ಸ್ಟ್ ಮಾರ್ಕ್ಸ್ ತೆಗಿಲಿಕ್ಕೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ವೀಡಿಯೋ ಮಾಡ್ತಿದ್ದೀನಿ. ಸೊ ಇದೇ ಥರ ನಾನು ಪ್ರತಿಯೊಂದು ಡಿಸ್ಟಿಕ್ದು ವೀಡಿಯೋಸ್ದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಇದರಲ್ಲಿ ಯೂಟ್ಯೂಬಲ್ಲಿ. ಸೊ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆಗೆ ಸೊ ಎಷ್ಟು ವೇಕೆನ್ಸಿ ಇದೆ ಮತ್ತು ನಿಮ್ಮ ಕೆಟಗರಿಗೆ ಅಲ್ಲಿ ವೇಕೆನ್ಸಿ ಇದೆ ಇಲ್ವೋ ಅಂತ ಚೆಕ್ ಮಾಡಿಕೊಂಡು, ಮತ್ತು ಪ್ರೀವಿಯಸ್ ಇಯರ್ ಕಟ್ ಆಫ್ ಎಷ್ಟು ನಿಂತ್ಕೊಂಡಿತ್ತು, ಅದು ಎಕ್ಸಾಮ್ ಪೇಪರ್ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ತಿಳ್ಕೊಂಡಿರಿ. ಯಾಕಂದರೆ ನೀವು ಬ್ಲೈಂಡಾಗಿ ಓದ್ತಿದ್ರೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಕೂಡ ಫೇಸ್ ಮಾಡಿದ್ವಿ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋವರೆಗೂ ಸುಮ್ಮನೆ ಓದ್ಕೊತ ಇರ್ತೀವಿ, ಆಮೇಲೆ ಎಲ್ಲಿ ಅಪ್ಲೈ ಮಾಡೋಕ್ಕಂತಲೂ ಗೊತ್ತಿರಲ್ಲ. ಸುಮ್ಮನೆ ಆಮೇಲೆ ಎಲ್ಲಿ ವೇಕೆನ್ಸಿ ಜಾಸ್ತಿ ಇದಾವೆ, ಎಲ್ಲಿ ಪೋಸ್ಟ್ ಜಾಸ್ತಿ ಇದಾವೆ ಅಲ್ಲಿ ಅಪ್ಲೈ ಮಾಡ್ತೀವಿ, ಆಮೇಲೆ ಎಕ್ಸಾಮ್ ಬರೆದು ಆಮೇಲೆ ಸಫರ್ ಆಗ್ತೀವಿ. ಸೊ ಈ ಜಿಲ್ಲೆಗೆ ಹಾಕ್ಬೇಕಿತ್ತು ಅಂತ. ಸೊ ಆ ಥರ ಮಿಸ್ಟೇಕ್ ಮಾಡಬೇಡ್ರಿ. ಸೊ ಈ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನೀವು ಯಾವ ಜಿಲ್ಲೆಗೆ ಹಾಕ್ಬೇಕು ಅಂದ್ಕೊಂಡಿರ್ತೀರಲ್ಲ, ಒಂದು ಸ್ವಲ್ಪ ಪ್ರೀವಿಯಸ್ ಅದ್ರ ಕಟ್ ಆಫ್ ನೋಡಿ, ಮತ್ತು ವೇಕೆನ್ಸಿ ನೋಡಿ, ನಿಮ್ಮ ಕೆಟಗರಿ ನೋಡಿ, ನಿಮ್ಮದು ರಿಸರ್ವೇಷನ್ ಏನೇನು ಬರುತ್ತಲ್ಲ ಅಲ್ಲಿ ಇದೇನಾ ಅಂತ ನೋಡಿಕೊಂಡು ಅಪ್ಲೈ ಮಾಡಿ. ಸೊ ಇದೇ ಥರ ನಾನು ಕಂಪ್ಲೀಟ್ ಪ್ರತಿಯೊಂದು ಡಿಸ್ಟಿಕ್ದು ಕಟ್ ಆಫ್ ತಿಳಿಸಿರ್ತೀನಿ. ಸೊ ನನ್ನ ಚಾನಲ್ ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡಿ. ಇದೇ ಥರ ನಾನು ಅಪ್ಡೇಟ್ಸ್ ಕೊಡ್ತಿರ್ತೀನಿ. ಸೊ ನಿಮ್ಗೆ ಯೂಸ್ ಆಗಲಿ ಅಂತಲೇ ಕೊಡ್ತಿರ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಸೊ ಈ ಸ್ಟಡೀಸ್ ರಿಲೇಟೆಡ್ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಮತ್ತು ನೆಕ್ಸ್ಟ್ ನಾನು ಸಿಲೆಬಸ್ನ ಯಾವ ಥರ ಕವರ್ ಮಾಡ್ಕೋಬೇಕು, ಮತ್ತು ಎಕ್ಸಾಮ್ ಟೈಮಲ್ಲಿ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಮತ್ತು ಒಂದು ಸಿಲೆಬಸ್ನ ಗ್ರಿಪ್ ಯಾವ ಥರ ಇಟ್ಕೋಬೇಕು, ಮತ್ತು ಕ್ವಶನ್ಸ್ನ ಎಲ್ಲಿಂದ ತೆಗೆದಿರ್ತಾರೆ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ನು ನಾನು ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಮಾಡ್ತಿರ್ತೀನಿ. ಸೊ ಅಂದರೆ ಇವಾಗ ಓದ್ತಿರೋರಿಗೆ ಅದು ಯೂಸ್ ಆಗಲಿ ಅಂತ ಹೇಳೋ ಒಂದೇ ಒಂದು ಉದ್ದೇಶದಿಂದ ಮಾಡ್ತಿರ್ತೀನಿ. ಎಲ್ಲ ಇವಾಗ ಈ ಸೀರೀಸ್ ಮಾಡ್ತಿದ್ದೀನಿ, ಅಂದರೆ ಎಲ್ಲ ಡಿಸ್ಟಿಕ್ದು ಕಟ್ ಆಫ್ನ ಹಾಕೋ ಥರ ಒಂದು ಸೀರೀಸ್ ಮಾಡ್ತಿದ್ದೀನಿ. ಸೊ ನೋಡಿ, ಚೆನ್ನಾಗಿ ಓದಿ, 100% ಕಾನ್ಫಿಡೆನ್ಸಿಂದ ಓದಿ, ಅಕ್ಕಪಕ್ಕದವ್ರ ಮಾತನ್ನ ಕೇಳಲಿಕ್ಕೆ ಹೋಗಬೇಡಿ. ಸೊ ಚೆನ್ನಾಗಿ ಓದಿ, ಈ ಸರ್ತಿ ಹಾಗೆ ಆಗ್ತೀನಿ ಅಂತ ಕಾನ್ಫಿಡೆನ್ಸಿಂದ ಓದಿ, 100% ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ, ಬಾಯ್.